ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಂಟ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಆ್ಯಂಡ್ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ವ್ಲಾಗ್ ಬಂದು ನಿಮಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರುವಂಥ ವೀಡಿಯೋ ಆಗಿರ್ತಿದ್ದು. ಯಾರಿಗೆಲ್ಲ ಅಂದರೆ ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಪ್ಲೈ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ, ಸ್ಪೆಷಲಿ ಯಾವ ಡಿಸ್ಟ್ರಿಕ್ಗೆ ಅಂತಂದರೆ ಇದು ರಾಯಚೂರು ಡಿಸ್ಟ್ರಿಕ್ಗೆ ಇದು ಕಾಲ್ ಆಗಿರೋದು. ಓಕೆನಾ, ಈ ಒಂದು ಗೌರ್ಮೆಂಟ್ ಜಾಬು ರಾಯಚೂರು ಡಿಸ್ಟ್ರಿಕ್ಗೆ ಮಾತ್ರ ಕಾಲ್ ಆಗಿರೋದು. ಬೇರೆ ಯಾವ ಡಿಸ್ಟ್ರಿಕ್ಕು ಕೂಡ ಅಂದರೆ ಅವರು ಬೇರೆ ಡಿಸ್ಟ್ರಿಕ್ ಅವ್ರು ನೋಡ್ತಾರೆ, ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಇದು ಬಂದು ರಾಯಚೂರು ಡಿಸ್ಟ್ರಿಕ್ ಅವ್ರಿಗೆ ಮಾತ್ರ, ಆ ಡಿಸ್ಟ್ರಿಕ್ಲ್ಲಿ ಮಾತ್ರ ಕಾಲ್ ಆಗಿರೋದು ಈ ಒಂದು ಹುದ್ದೆಗೆ. ಅಂಥವ್ರು ಮಾತ್ರ ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ಅವ್ರು ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಬೇರೆಯವ್ರು ಕೂಡ ನೋಡ್ಬೋದು, ತೊಂದರೆ ಇಲ್ಲ. ಅಂದರೆ ನೋಡಿದ್ರು ಕೂಡ ತಿಳ್ಕೊಬೋದು, ಇನ್ಫಾರ್ಮೇಷನ್ ತಿಳ್ಕೊಬೋದು ಅಷ್ಟು ಬಿಟ್ಟು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಇದು ಬರೀ ರಾಯಚೂರು ಡಿಸ್ಟ್ರಿಕ್ಕಿಗೆ ಮಾತ್ರ ಅನ್ವಯಿಸುತ್ತೆ ಈ ಒಂದು ಜಾಬು. ಸೊ ಅಂಥವ್ರು ಮಾತ್ರ ಅಪ್ಲೈ ಮಾಡ್ಬೋದು ಈ ಒಂದು ಕೆಲಸಕ್ಕೆ. ಓಕೆನಾ, ಸೊ ಯಾವ ಜಾಬು, ಎಷ್ಟು ಹುದ್ದೆಗಳಿದೆ, ಏನೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು, ಮತ್ತು ಫೀಸ್ ಎಷ್ಟು, ಲಾಸ್ಟ್ ಡೇಟ್ ಯಾವಾಗ, ಮತ್ತು ಸ್ಟಾರ್ಟಿಂಗ್ ಡೇಟ್ ಎಲ್ಲ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಸೊ ಶುರು ಮಾಡುವ. ಇದು ಬಂದು ಒಂದು ಜಾಬ್ನ ಹೆಸರು ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿ ಡೇಟಾ ಎಂಟ್ರಿ ನೇಮಕಾತಿ. ಓಕೆನಾ, ಗ್ರಾಮ ಪಂಚಾಯಿತಿ ಡೇಟಾ ಎಂಟ್ರಿ ನೇಮಕಾತಿ ರಾಯಚೂರು ಡಿಸ್ಟ್ರಿಕ್ಗೆ ಬಿಟ್ಟಿದ್ದಾರೆ. ಓಕೆನಾ, ಈ ಒಂದು ಡೇಟ್ ಬಂದು ನಿಮಗೆ ಆಗಸ್ಟ್ 20ನೇ ತಾರೀಕಿಂದ ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಈ ಒಂದು ಟೈಮಿಂಗ್ ಎಲ್ಲ ನೀವು ಈ ಒಂದು ಲಾಸ್ಟ್ ಡೇಟ್ ಇರುತ್ತಲ್ಲ, ಆ ಒಂದು ಟೈಮಿಂಗ್ಸ್ ಎಲ್ಲ ನೀವು ಅಪ್ಲೈನೇ ಮಾಡಬೇಕಾಗುತ್ತೆ. ಓಕೆನಾ, ಸೊ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂತ ನೋಡೋದಾದರೆ ಸೆಕೆಂಡ್ PUC ಆಗಿರಬೇಕು. ಓಕೆನಾ, ಸೆಕೆಂಡ್ PUC ಆಗಿದ್ದರೆ ಈ ಒಂದು ಜಾಬ್ಗೆ ಅಪ್ಲೈನೇ ಮಾಡ್ಬೋದು. ಮತ್ತು ಇದು ಒಟ್ಟು ಎಷ್ಟು ಹುದ್ದೆಗಳಿದೆ, 34 ಪೋಸ್ಟ್ ಇದೆ. ಫೀಸ್ ಅಂತ ನೋಡೋದಾದರೆ ನಿಮಗೆ ಅದರ್ ಕ್ಯಾಟಗರೀಸ್ಗೆ ಬಂದರೆ ನಿಮಗೆ 500 ರೂಪೀಸ್ ಇರುತ್ತೆ. ಇನ್ನು SC/ST ಕ್ಯಾಟಗರಿಗೆ ಬಂತು ಅಂತಂದರೆ ನಿಮಗೆ 200 ರೂಪೀಸ್ ಇರುತ್ತೆ. ಗ್ರಾಮ ಪಂಚಾಯತಿ ಡೇಟಾ ಎಂಟ್ರಿ ನೇಮಕಾತಿ ಯಾವ ಥರ ಅಂತಂದರೆ, ಈ ಒಂದು ಗ್ರಾಮ ಪಂಚಾಯತಿಲಿ ಬರುವಂಥ ಎಲ್ಲ ಒಂದು ಆನ್ಲೈನ್ ಅರ್ಜಿ ಏನೆಲ್ಲ ಇರುತ್ತೆ ಸಂಬಂಧಪಟ್ಟಂಗೆ. ಸೊ ನಿಮ್ಗೆ ಏನಾದರೂ ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕೋದಾಗಿರ್ಬೋದು, ಅಥವಾ ನಿಮ್ಮ ಊರಿಗೆ ಸಂಬಂಧಪಟ್ಟಂತೆ ಜಾಗ ತಗೊಳ್ಳೋದು, ಅಥವಾ ಒಂದು ಕರೆಂಟ್ ಇಳಿಸೋದು, ಅಥವಾ ಏನೇ ಒಂದು ಸಮಸ್ಯೆ ಆಗಿದ್ದು ಕೂಡ ಗ್ರಾಮ ಪಂಚಾಯತಿಗೆ ಪತ್ರ ಬರೆಯೋದು, ಮತ್ತು ಗ್ರಾಮ ಪಂಚಾಯತಿ ಕೆಲಸಗಳಾಗುತ್ತಲ್ಲ, ಸೊ ಅದನ್ನು ಟೋಟಲಾಗಿ ನೋಡ್ಕೊಳ್ಳೋಂಥದ್ದು ಗ್ರಾಮ ಪಂಚಾಯತಿ ನೇಮಕಾತಿಲಿ ಡೇಟಾ ಎಂಟ್ರಿ ಅವ್ರಿಗೆ ಕೆಲಸ ಇದು. ಸೊ ನಿಮಗೆ ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಅಂತೆ ಇದು. ಸೊ ವಯೋಮಿತಿ ಬಂದು ನಾನು ಆಗಲೇ ಹೇಳ್ದಂಗೆ 18 ವರ್ಷ ಮೇಲ್ಪಟ್ಟಿರಬೇಕು, 40 ವರ್ಷದಿಂದ ಒಳಗಡೆ ಇರಬೇಕು. ಇದು ಯಾವ ಬೇಸಿಕ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನೋಡೋದಾದರೆ ಸೆಕೆಂಡ್ PUC ಕ್ವಾಲಿಫಿಕೇಷನ್ ಬಂದು ನಿಮಗೆ ಸೆಕೆಂಡ್ PUC ಆಗಿರಬೇಕು. ನೀವು ಸೆಕೆಂಡ್ PUC ಆಗಿದ್ರೆ ಮಾತ್ರ ನೀವೊಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಓಕೆನಾ, ಸೆಕೆಂಡ್ PUCಲಿ ಮತ್ತು ಮೆರಿಟ್ ಇರಬೇಕು, ಮತ್ತು ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಇಂಟರ್ವ್ಯೂನಲ್ಲಿ ನೀವು ಪಾಸ್ ಆದ್ರಿ ಅಂದರೆ ನಿಮಗೆ ಕೆಲಸ ಸಿಕ್ತು ಅಂತಲೇ ಅರ್ಥ. ಸೊ ಓಕೆನಾ, ಸೊ ಅಬೌವ್ 80+ ಮೆರಿಟ್ ಇರಬೇಕು, ನಿಮ್ಮದು ಅಂಕಪಟ್ಟಿ ಬಂದಿರಬೇಕು. ಆ್ಯಂಡ್ ಮತ್ತು ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಮೆರಿಟ್ ಇರಬೇಕು ಒಂದು, ಇನ್ನೊಂದು ಇಂಟರ್ವ್ಯೂನಲ್ಲಿ ಪಾಸ್ ಆಗಬೇಕು. ಸೊ ಈ ಒಂದು 2 ಮೆರಿಟ್ ಮೇಲೆ ನಿಮ್ಮನ್ನು ಆಯ್ಕೆನ ಮಾಡ್ತಾರೆ. ಓಕೆನಾ, ಸೊ ನೀವು ಇದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ವೆಬ್ಸೈಟಲ್ಲಿ ನೀವು ವೆಬ್ಸೈಟ್ಗಳಲ್ಲಿ ನೀವು ಚೆಕ್ ಮಾಡಿದ್ರೆ, ಸೊ ನೀವು ಆನ್ಲೈನಲ್ಲಿ ಇದನ್ನು ಅಪ್ಲೈನ ಮಾಡ್ಬೋದು. ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಇರಬೇಕು ಡೀಟೇಲ್ಸ್ ಅಂತ ನೋಡೋದಾದರೆ, ನಿಮ್ಮದು ಇಮೇಲ್ ID ಇರಬೇಕು, ಆ್ಯಂಡ್ ಫೋನ್ ನಂಬರ್ ಇರಬೇಕು, ಕರೆಕ್ಟಾಗಿರೋ ಫೋನ್ ನಂಬರ್ ಇರಬೇಕು, ಮತ್ತು ನಿಮ್ಮದು ಸರ್ಟಿಫಿಕೇಟ್ ಇರಬೇಕು. PU ಸರ್ಟಿಫಿಕೇಟ್ ಇದೆಯಲ್ಲ, ಸೊ ಆ ಮಾರ್ಕ್ಸ್ ಕಾರ್ಡ್ ಇದ್ದರೆ ಸರ್ಟಿಫಿಕೇಟ್ ಇರಬೇಕು, ಮತ್ತು ID ಪ್ರೂಫ್ ಇರಬೇಕು. ID ಪ್ರೂಫ್ ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಸೊ ಇಷ್ಟು ಇಟ್ಕೊಂಡು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ಗೆ. ಸ್ಪೆಷಲಿ ರಾಯಚೂರು ಡಿಸ್ಟಿಕ್ ಅವರು ಈ ಒಂದು ಗ್ರಾಮ ಪಂಚಾಯಿತಿ ಡೇಟಾ ಎಂಟ್ರಿ ನೇಮಕಾತಿಗೆ ಅಪ್ಲೈ ಮಾಡ್ಬೋದು. ಸೊ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿರೋ ಗೌರ್ಮೆಂಟ್ ಜಾಬ್ಗೆ, ಸೊ ಇದು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಡಿಸ್ಟಿಕ್ಗೆ 34 ಹುದ್ದೆಗಳಿದೆ. ಓಕೆನಾ, 34 ಪೋಸ್ಟ್ ಖಾಲಿ ಇದೆ. ಸೊ ಕಾಲ್ ಆಗಿ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ. ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಯಾರೆಲ್ಲ ಅನ್ಕೊಂಡಿರ್ತೀರ ಅಪ್ಲೈನ ಮಾಡಿ, ಸೊ ಕೆಲಸನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮೋರ್ ಡೀಟೇಲ್ಸ್ಗಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಿರ್ತೀನಿ. ಯಾವೆಲ್ಲ ಜಾಬ್ ಕಾಲ್ ಆಗಿದೆ, ಯಾವ ಡಿಸ್ಟ್ರಿಕ್ಟ್ ಕಾಲ್ ಆಗಿದೆ, ಎಷ್ಟು ಪೋಸ್ಟ್ ಇದೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ